ಹಾಯ್ ಫ್ರೆಂಡ್ಸ್, ಕಲ್ಪತರು ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಬ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ದಿನದ್ದು. ಬೆಳಗ್ಗೆನೇ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆನೂ ಆಯಿತು. ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾವು ಹೇಗೆಲ್ಲ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಕೊಡೆ. ಓಕೆ ಫ್ರೆಂಡ್ಸ್, ಈ ಸರಿ ನಮಗೆ ಸಂಕ್ರಾಂತಿ ಹಬ್ಬ ಒಂದು ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ನಮ್ಮಮ್ಮ ಇದ್ರು ಹಾಗಾಗಿ ತುಂಬಾ ಖುಷಿ ಆಯಿತು. ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದಿದ್ದರು. ನಮ್ಮ ರಿಲೇಷನ್ಗೆ ಹುಷಾರಿರಲಿಲ್ಲ, ಹಾಗಾಗಿ ನೋಡಿಕೊಂಡು ಹೋಗೋಣ ಅಂತ ಬಂದಿದ್ದರು. ಹಬ್ಬದ 2 ದಿನ ಮುಂಚೆ ಅಪ್ಪನೂ ಇದ್ದರು. ಹಬ್ಬದ ದಿನವೇ ಹೊರಟ್ಬಿಟ್ರು. ಅವ್ರಿಗೆ ಇಲ್ಲಿ ಸಿಟಿಲ್ಲ, ಅವ್ರಿಗೆ ಇರೋಕ್ಕೆ ಇಷ್ಟಪಡಲ್ಲ. ಹಳ್ಳಿಲಾದರೆ ಸ್ವಲ್ಪ ಓಡಾಡ್ಬೋದು ಹಾಗೆಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನು ಕೂತ್ಕೊಂಡು ಏನು ಕೆಲಸ ಇಲ್ಲ, ಏನಿಲ್ಲ, ನಾನು ಹೊರಡ್ತೀನಿ ಅಂತ ಹೊರಟ್ಬಿಟ್ರು. ಎಷ್ಟು ಹೇಳಿದ್ರು ಅವರು ಇರಲಿಲ್ಲ. ಹಾಗಾಗಿ ಅಮ್ಮನ್ನ ಉಳಿಸ್ಕೊಂಡ್ವಿ. ಅಮ್ಮ ಮಕ್ಕಳಿಗೆ ಹೊಸ ಬಟ್ಟೆ ತಗೊಬಂದು ಅವತ್ತೊಂದು ದಿನವೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾಯಿದ್ರು. ನಾನು ಸರಿ ಆಯಿತು ಅಂದ್ಬಿಟ್ಟು ಅವತ್ತಿನ ದಿನವೇ ಹೋಗಿ ಮಕ್ಕಳಿಗಿಬ್ರಿಗೂ ಬಟ್ಟೆ ತಗೊಂಡು ಮಕ್ಕಳೆಲ್ಲ ಎಲ್ಲರ ಮನೆಗೂ ರೆಡಿಯಾಗಿ ಎಳ್ಳು ಬೆಲ್ಲ ಕೊಟ್ಟು ಬಂದು ಕೂತಿದ್ರು. ನನ್ನ ಮಗಳು ಚಿಕ್ಕ ಮಗಳಿಗೆ ಕಬ್ಬು ತಿನ್ನಬೇಕು ಅಂತ ಆಸೆ. ಹಾಗಾಗಿ ಅಮ್ಮ ಎಲ್ಲ ಕೆತ್ಕೊಡ್ತಾಯಿದ್ರು. ಹಾಗೆ ಅವಳು ಡ್ರೆಸ್ ಕೂಡ ತೋರಿಸ್ತಾ ಇದ್ದಾಳೆ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಒಂದು ರೌಂಡು ತಿರುಗಿ ತೋರಿಸ್ತಾ ಇದ್ಲು. ಜೊತೆಗೆ ಇವಳು ಈ ಸರಿ ಫಲ ಎರಿಯೋದು ಅಂತ ಮಾಡಿದ್ವಿ. ಇವಳಿಗೆ ಚಿಕ್ಕ ಮಗಳಿಗೆ 10 ವರ್ಷದ ಮಕ್ಕಳಿಗೆ ಸಾಮಾನ್ಯ ಎಲ್ಲರೂ ಮಾಡ್ತಾರೆ. ನನ್ನ ದೊಡ್ಡ ಮಗಳಿಗೇನು ಈ ಥರ ಮಾಡಿರಲಿಲ್ಲ. ನಾನು ಕೂಡ ಮಾಡ್ತಿರೋದು ಇದೆ ಫಸ್ಟು. ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ದೊಡ್ಡಮ್ಮ ನಮಗೆ ಮಾಡ್ತಾಯಿದ್ರು. ನಮ್ಮ ತಮ್ಮನಿಗೆ ನನಗೆ ಎಲ್ಲರೂ ಕರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಅವ್ರಿಗೆ ದುಡ್ಡು ಕೊಟ್ಟು ನನಗೆ ನೆನಪಿರೋ ಹಾಗೆ ಮಾಡ್ತಾಯಿದ್ರು. ಎಳ್ಳು ಬೆಲ್ಲ ಕೊಟ್ಟು ಕಳಿಸ್ತಾಯಿದ್ರು. ಹಾಗೆ ನನಗೆ ಮಾಡ್ತಾಯಿದ್ರು. ನಾನು ಮಾಡ್ತಿರ್ಲಿಲ್ಲ, ನನ್ನ ಮಕ್ಳಿಗೆ ಯಾರಿಗೂ ಮಾಡಿಲ್ಲ. ಬಟ್ ಈ ವರ್ಷ ಎಲ್ಲರನ್ನೂ ನೋಡಿ ನಾನು ಮಾಡಿಸ್ಕೋಬೇಕು ಅಂತ ನನ್ನ ಮಗಳಿಗೆ ಆಸೆ ಆಗ್ಬಿಟ್ಟಿತ್ತು. ಫೋಟೋದಲ್ಲೆಲ್ಲ ಕಳಿಸ್ತಿದ್ರ ನೋಡಿದ್ರಿಂದ ಅವಳು ಕೂಡ ಅಮ್ಮ ನನಗೂ ಮಾಡಿ ಅಂತ ತುಂಬ ಆಸೆಪಟ್ಟು ಕೇಳ್ತಿದ್ದಲ್ಲ. ಸರಿ ಮಾಡೋದ್ರಿಂದ ಏನು ಮಕ್ಳಿಗೇನು ಅವ್ರಿಗೂ ಆಯುಷು ಆರೋಗ್ಯ ಸಿಗುತ್ತೆ ಅಂಥೇಳಿ ನಾನು ಸರಿ ಮಾಡೋಣ ಬಿಡು ಅಂದ್ಬಿಟ್ಟು ಅವರಪ್ಪ ಬಂದಮೇಲೆ ಎಲ್ಲರೂ ರೆಡಿ ಮಾಡಿಕೊಂಡು ಮಾಡಿದ್ವಿ. ಒಂಥರ ಚೆನ್ನಾಗಿತ್ತು. ಒಂಥರ ಫ್ರೆಶಲ್ ಅನ್ನಿಸ್ತು, ಖುಷಿ ಆಯಿತು. ಅದ್ರ ಜೊತೆಗೆ ಅಮ್ಮ ಕೂಡ ಇದ್ರಲ್ವ, ಹಾಗೆ ನನ್ನ ಮಗಳು ಕೂಡ ಈ ಲಂಗ ಬ್ಲೌಸ್ ತೊಗೊಂಡಿದ್ಲು. ಅವಳು ಒಂದು ಫೋಟೋನ ತೊಗೊತಾ ಇದ್ದೆ. ಸೂಪರ್ ಅಕ್ಕ ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರ ಮನೆ ಏನಿರುತ್ತೆ ಊಟ, ಹಾಗೆ ನಾವು ಕೂಡ ಅದನ್ನೇ ಮಾಡಿದ್ವಿ. ಹೊಡೆ ಪಾಯಸ, ಹಾಗೆ ಕೋಸಂಬರಿ, ಇದ್ಕಿದ ಬೇಳೆ ಸಾಂಬಾರು ಮಾಡ್ತಾರೆ. ನಾನು ಸ್ವಲ್ಪ ಅವರೆಕಾಳು ಸಾಂಬಾರು ಮಾಡಿದ್ದೆ, ಇದ್ಕಿದ ಬೇಳೆ ಸಾಂಬಾರು ಮಾಡಿರಲಿಲ್ಲ. ಗೆಣಸು, ಕಡಲೆಕಾಯಿ ಇದೆಲ್ಲ ಇದ್ದೇ ಇರುತ್ತೆ.
ಜೊತೆಗೆ ಪೊಂಗಲ್ಲು ಈ ಥರ ಎಲ್ಲ ಮಾಡ್ತಾರಲ್ವ, ನಾನು ಕೂಡ ಅದನ್ನೇ ಮಾಡಿದ್ದೆ. ಸರಿ ಎಲ್ಲರೂ ಊಟ ಮಾಡೋಣ ಅಂದ್ಬಿಟ್ಟು ಸ್ಪೆಷಲ್ಲು ಈ ಅಡುಗೆ ಆಗಿತ್ತು. ಹಾಗೆ ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಬ್ಲಾಗ್ ಬಂದು ನಮ್ಮ 3 ದಿನ ಬ್ಲಾಗ್ನು ನಾನು ಇದರಲ್ಲಿ ಜಾಯಿಂಟ್ ಮಾಡಿದ್ದೀನಿ. ಅಂದರೆ 3 ಡೇಸು ಬ್ಲಾಗ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ನೀನು ಕುತ್ಕೋ ಜೊತೆಲಿ, ಕುತ್ಕೋ ವರ್ಷ. ಹಾಂ ತಡಿ ಒಂದು ಸ್ವಲ್ಪ ಪ್ಲೀಸ್, ಇದು ಮಾಡ್ತಾರೆ ಒಂದು ನಿಮಿಷ. ನೀವಿಂದ ಕುತ್ಕೊಳ್ಳಮ್ಮ ಒಂಚೂರು, ತಲೆ ಕಾಣಿಸ್ತಾ ಇದ್ದೀನಿ. ನೀವು ಕುತ್ಕೊಳ್ಳಿ ಸುಮ್ಮನೆ. ನೋಡ ಸುಮ್ಮನೆ ಕುತ್ಕೋ, ಕೈ ಕೈ ತೆಗಿ, ಕತ್ತೆತ್ತು ಎತ್ತು ಕತ್ತೆತ್ತು ಮನು ಕೈ ಮುಖ ಕುತ್ಕೋ. ಸುಮ್ಮನೆ ಹೂವು ಹಾಕಮ್ಮ, ಹೂವು ಬಿಡಿಸ್ಬಿಟ್ಟು ಹಾಕಂಗೆ. ಹಾಂ ಆರತಿ ಮಾಡ್ಬಿಡು. ಓಂ ಶ್ರೀ ಮನಸ್ಸಿನಾಯ ನಮಃ, ಶ್ರೀ ಮಂಗಳಗೌರಿ. ಒಂದು ಕಣ್ಣಲ್ಲಿ ಹಾಕು, ಬೇಗ ಹಲ್ಲುಟ್ಲಿ ನಮ್ಮ ಮಗಳಿಗೆ. ದೇವ್ರೇ ಒಂದು ಕಣ್ಣಲ್ಲಿ ನಾನು ಬರೀ ಆರತಿ ಮಾಡ್ತೀನಿ ಅಷ್ಟೇ. ಹೂವು ಹಾಕ್ಬಿಟ್ಟು ತಿನ್ನೋದು ಮಾಡೇ ಹಂಗೆ ಒಂಚೂರು ಕುಂಕುಮ ಇಡವ, ಕುಂಕುಮ ಇಟ್ಬಿಟ್ಟು ಆರತಿ ಮಾಡಿ. ಇದಾಕವ ಅಡಿಕ ಇಲ್ಲೋಡೆ ಹೊಸ ಇಲ್ಲೋಡೆ ಈ ಕಡೆ ಹಿಡ್ಕೊಂಡು ಹಾಕು ಮೇಲೆ, ಈ ಕಡೆ ಹಾಕು ಕೈ ನಿಧಾನ ಮಗಳು, ನಿಧಾನ. ಅವೆಲ್ಲ ಆಯ್ಕೊಂಡು ತಿನ್ಕೋಬೇಕು. ಹೂವು ಹಾಕೋ, ಆರತಿ ಮಾಡಯ್ಯ. ಹೊಸ ಶಾಸ್ತ್ರ ಮನೆ ಫಸ್ಟ್ ಟೈಮ್ ಮಾಡ್ತಾರದು ನಾವು. ಹಣೆಗೆ ಚುರುಕು ಇಡು. ನೀವು ಹೋಗಮ್ಮ ಮಾಡಿದ್ರೇನು 3 ಜನ ಮಾಡಾಗಿ ಏನು
ನಾನು ಈ ಕಡೆ ಬಾ, ನಾನು ಕೂತಾಲೇನೆ ಬಚ್ಚಿರ ಏನು ಹಾಕಲ್ಲ ಚಾಕು ಹುಷಾರು. ಇಲ್ಲೋಡು ಮನ ಹಂಗೆಲ್ಲ ಮಾಡ್ಬಾರ್ದು. ಫೋಟೋ ಮಾಡಿ ಚೆನ್ನಾಗಿ ಬಂದು ಹಂಗೆ ಇಲ್ಲೋಡು ಮನ ಮನ ಇಲ್ಲೋಡು ಮನ ಇಲ್ಲೋಡು ಹೆಂಗ್ ಕೂತವಳೆ. ಇಲ್ಲೋಡು ಪಾಪ ಸ್ಮೈಲ್ ಮಾಡು. ಸುಮ್ಮನೆ ನೋಡಿ ಇವಾಗ ನನ್ನ ಕಾಯಿನು ನನ್ನ ಕಾಯಿನು ಕತ್ತೆ ಸುಮ್ಮನೆ ತಿನ್ಬೇಡ. ಮುಗೀತಾ ಶಾಸ್ತ್ರ ಎತ್ತಿಡು ಎಲ್ಲ ನೀವೀಗ. ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತ. ನೋಡಿ ಇದನ್ನ ಸರಿ ಮಾಡಿ. ಇಲ್ಲ ನೋಡು ಕೈ ಮುಗಿ ಪಪ್ಪ ಆಗಿರು. ಇದು ಮಾಡಾಯ್ತು ಏನೋ ದೊಡ್ಡ ಮಾಡ್ತಾವ ವರ್ಷ ನಿಂಗೆ ಮಾಡಾಯ್ತು. ಅದೇ ಮಾಡು ಅಂತಿದ್ಲು ನೋಡು. ಮಗಳ ಯಾಕೆ ಮಾಡಿದ್ವಲ್ಲ ಮಾಡಿದ್ ಮಗಳ ನಿಂಗೆ. ಏ ಚಿನ್ನ ಬೇಡ ಬನ ಹುಷಾರು. ಹೇಳಿ ಈಗ ಹ್ಯಾಪಿ ಬರ್ಡೇ ಹೇಳಿ. ಹ್ಯಾಪಿ ಬರ್ಡೇ ಟು ಯು. Happy birthday to you. Happy birthday to you. Happy birthday, happy birthday, happy birthday to you. ಹೋಗುಮಾ ಸಂಕ್ರಾಂತಿ ಹಬ್ಬದ ದಿನ ನೆಕ್ಸ್ಟ್ ಡೇ ನಮ್ಮನೆ ಯಜಮಾನ್ರದ್ದು ಬರ್ಡೇ ಇತ್ತು. ಹಾಗಾಗಿ ಅದನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಂದರೆ ಪ್ರತಿ ವರ್ಷ ಅವ್ರ ಬರ್ಡೇನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ವಿ. ಬಟ್ ಈ ವರ್ಷ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ. ಪ್ರತಿ ವರ್ಷ ಸ್ವಲ್ಪ ಏನಾದರೂ ಕೊಡಿಸೋದು ಈ ಥರ ಮಾಡ್ತಿದ್ವಿ. ಈ ಸರಿನೂ ಕೊಡಿಸಿದ್ವಿ ಇಲ್ಲ ಅಂತಲ್ಲ. ಬಟ್ ನಾನು ವರ್ಷನೂ ಬಟ್ಟೆನೇ ಕೊಡಿಸೋದು. ಜೊತೆಗೆ ಅವ್ರಿಗೇನು ಅವಶ್ಯಕತೆ ಇದೆ ಏನು ಇರ್ತಿರಲಿಲ್ಲ ಅದನ್ನು ಮಾತ್ರ ಕೊಡಿಸ್ತಾ ಇದ್ದೆ. ಹೋದ ವರ್ಷ ಒಂದು ವಾಚ್ ಕೊಡಿಸಿದ್ದೆ. ಅದ್ರ ಹಿಂದಿನ ವರ್ಷ ಕೈ ಚೈನು ಈ ಥರ ಏನೇನಾರು ಅದ್ರ ಬಟ್ಟೆ ಜೊತೆ ಕೊಡಿಸ್ತಾಯಿದ್ದೆ. ಬಟ್ ಈ ಸರಿ ಅವ್ರು ಏನೂ ಬೇಡ, ಸಿಂಪಲ್ಲಾಗಿ ನಾನು ಏನೂ ಮಾಡ್ಕೊಳಕ್ಕೆ ಇಷ್ಟ ಇಲ್ಲಮ್ಮ ಬೇಡ ಅಂತಲೇ ಹೇಳ್ತಾಯಿದ್ರು. ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಮಕ್ಕಳು ಬಿಡಬೇಕಲ್ವ. ಹಾಗಾಗಿ ಸಿಂಪಲ್ಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸಿದ್ದಂಥದ್ದಷ್ಟೇ. ಜೊತೆಗೆ ಅವತ್ತು ಅಮ್ಮ ಕೂಡ ನೆಕ್ಸ್ಟ್ ಡೇನೇ ಸಂಡೇ ಇರೋದ್ರಿಂದ ಅಮ್ಮ ಊರಿಗೆ ಹೊರಡ್ತೀನಿ ನಾನು ಇನ್ನೇನು 2 ಡೇಸ್ ಇದ್ದೀನಿ ಅಂತ ಹೇಳ್ತಾಯಿದ್ರು. ಬಟ್ ಸರಿ ಅಮಾವಾಸ್ಯೆ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ನಾನು ಕೂಡ ಈ ದೇವಸ್ಥಾನ ನೋಡಿರಲಿಲ್ಲ. ಇದು ಬಂದು ಗವಿಗಂಗಾಧರ ದೇವಸ್ಥಾನ. ಕರ್ಕೊಂಡು ಹೋಗ್ತೀನಿ ಅಂತ ಹಳೆ ದೇವಸ್ಥಾನ ಬನ್ನಿ ನೋಡ್ಕೊಂಬರೋಣ ಅಂತ ನಮ್ಮ ಯಜಮಾನ್ರು ಕರ್ಕೊಂಡು ಹೋದರು. ಬಟ್ ಅಲ್ಲಿ ಟೈಮಿಂಗ್ಸ್ ನಾವು ಬಂದಿದ್ದು ಸಂಜೆ 4 ಗಂಟೆ ಮೇಲೆ ಓಪನ್ ಇರುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಅವರು ಇನ್ನು ಸಂಜೆ 5 ಗಂಟೆ ಮೇಲೆ ಓಪನು ಅಂತ ಹೇಳಿದರು. ಸರಿ ಇನ್ನೊಂದು ಅವರ್ ಏನು ಮಾಡೋದು ಬೇಗ ಬಂದುಬಿಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿ ವಿಚಾರಿಸಿದಾಗ ಅವ್ರು ಹೇಳಿದರು, ಯಾರೋ ಒಬ್ಬರು ಹೇಳಿದರು ಇಲ್ಲೇ ಪಕ್ಕದಲ್ಲಿ ಬಂಡಿಕಾಳಮ್ಮ ದೇವಸ್ಥಾನ ಇದೆ, ಅಲ್ಲಿ ಓಪನ್ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ, ಆಮೇಲೆ ಇಲ್ಲಿ ದರ್ಶನ ಮಾಡಿರಿ ಅಂತ ಹೇಳಿ. ಸರಿ ಅದು ಆ ದೇವಸ್ಥಾನ ಕೂಡ ನಾನು ನೋಡಿರಲಿಲ್ಲ, ಅಮ್ಮನೂ ಕೂಡ ಕರ್ಕೊಂಡು ಹೋಗಿಲ್ವಲ್ಲ, ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ನಿಜ ಅಲ್ಲಿಗೆ ಹೋದ್ಮೇಲೆ
ನೋಡಿಲ್ವಲ್ಲ ಅನ್ನೋದು ಒಂದು ಖುಷಿ, ಹೋಗಬೇಕು ಅಂತ ನೋಡಬೇಕು ಅಂತ. ಬಟ್ ಕ್ರೌಡ್ ನೋಡಿ ನಿಜ ಮಕ್ಕಳನ್ನ ಕರ್ಕೊಂಡು ಹೋಗಿರೋದು ಬೇರೆ, ಕ್ರೌಡ್ ನೋಡಿ ಯಾಕಾರು ಬಂದ್ವಿ ಅನ್ನಿಸ್ತು. ಬಟ್ ದರ್ಶನಕ್ಕೆ ನಿಜ ಆಗಲಿಲ್ಲ ನಾವು ಹೋಗಿದ್ದು ಕೂಡ. ಅಲ್ಲಿ ಒಂದು ಲೈನು ತುಂಬ ಕ್ರೌಡ್ ಇತ್ತು, ದರ್ಶನಕ್ಕೆ ಬೇರೆ ಕ್ರೌಡ್ ಇತ್ತು. ಜೊತೆಗೆ ಅಲ್ಲೇನೋ ನಾವು ಹೋಗಿದ್ದು ನಿಂತಿದ್ದ ಲೈನ್ ಬೇರೆ. ಅಂದರೆ ನಮಗೆ ಗೊತ್ತಿಲ್ಲ ಅಲ್ಲ, ಹೊಸ್ದಾಗಿ ಹೋಗಿದ್ವಿ, ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ ಕ್ಯೂನಲ್ಲಿ. ಅಲ್ಲಿ ಮಧ್ಯ ಅರ್ಧ ನಿಂತಾಗ್ಬಿಟ್ಟಿದೆ, ಹಿಂದೇನೂ ಬರೋಂಗಿಲ್ಲ, ಮುಂದೇನೂ ಹೋಗಂಗಿಲ್ಲ. ಅವ್ರು ಹೇಳಿದ್ರು ಇದು ದರ್ಶನಕ್ಕಲ್ಲ, ಇಲ್ಲಿ ತಡೆ ಹೊಡಿತಾರೆ, ಏನಾದರೂ ದೃಷ್ಟಿ ಇದ್ದರೆ ಯಾರಿಗಾದ್ರೂ ಅವ್ರ ಹೆಸರಲ್ಲಿ ತಡೆ ಹೊಡೆಸ್ಕೊಳ್ಳೋ ಅಂಥದ್ದು ಅಂತ. ಸರಿ ಬಂದು ನಿಂತಾಗ್ಬಿಟ್ಟಿದೆ, ಅರ್ಧ ಹೋಗ್ಬಿಟ್ಟಿದ್ದೀವಿ, ಇನ್ನು ಹಿಂದೆ ಏನೋ ಹೋಗೋದು ಅಂದ್ಬಿಟ್ಟು ಅಮ್ಮ ಒಂದು ನಾನೊಂದು ತಡೆ ಹೊಡೆಸ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ನಮ್ಮ ಮನೆಯವ್ರ ಹೆಸರಿಗೆ ಮಾಡೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಆಮೇಲೆ ದರ್ಶನಕ್ಕೆ ಬೇರೆ ಮತ್ತೆ ಇನ್ನೊಂದು ಕ್ಯೂ ನಿಂತು ಮಾಡಬೇಕು. ಅದು ಹೋಗಿದ್ದಕ್ಕೆ 3 ಅವರ್ ನಿಂತ್ಕೊಂಡು ಹೋದ್ವಿ. ಸರಿ ಮತ್ತೆ ನಾವು ದರ್ಶನಕ್ಕೆ ನಿಂತ್ಕೊತೀವಿ ಅಂದರೆ ಇನ್ನೂ 3 ಅವರ್ ನಿಂತ್ಕೋಬೇಕಾಗ್ತಿತ್ತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಯಾವತ್ತಾದರೂ ನೆಕ್ಸ್ಟ್ ಡೇ ಯಾವತ್ತಾದರೂ ಫ್ರೀ ಇದ್ದಾಗ ಬಂದು ಮಾಡಿಸ್ಕೊಂಡು ಹೋಗೋಣ ಪೂಜೆನ ಅಂದ್ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ. ನಿಲ್ಲಕ್ಕೆ ತುಂಬ ಕ್ರೌಡ್ ಇತ್ತು. ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಹೋಗ್ತಾ ಹೋಗ್ತಾ ಇನ್ನೂ ಕ್ಯೂ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ದೇವ್ರ ದರ್ಶನ ಮಾಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ಮತ್ತೆ ಗವಿಗಂಗಾಧರ ದೇವಸ್ಥಾನ ಹತ್ರ ಬಂದು ನಾವು ಮತ್ತೆ ಪೂಜೆ ಮಾಡಿಸ್ಕೊಂಡು ಅಲ್ಲಿ ತುಂಬ ಫ್ರೀ ಇತ್ತು, ಹಾಗಾಗಿ ಪೂಜೆ ಮಾಡಿಸ್ಕೊಂಡು ನಾವು ಮನೆಗೆ ವಾಪಸ್ ಆದ್ವಿ. ಓಕೆ, ಆಮೇಲೆ ಅಮ್ಮ ಕೂಡ ನೆಕ್ಸ್ಟ್ ಡೇನೇ ಹೊರಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅವ್ರಿಗೆ ಕಾಯಿ ಒಬ್ಬಟ್ಟು ಮಾಡಿಕೊಂಡು ತಗೊಂಡು ಕೊಡೋಣ ಅಂಥೇಳಿ ಕಾಯಿ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ದೆ, ಮಾಡಿ ಕೊಟ್ಟು ಕಳಿಸಿದ್ದಂಥದ್ದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊತೀನಿ. ಹಾಗೆ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ನು ಹೇಗಿತ್ತು ಅಂತೆಲ್ಲ ಕಮೆಂಟ್ ಮಾಡಿ. ನಿಮಗೂ ಇಷ್ಟ ಆಗಿದ್ದರೆ ಈ ಬ್ಲಾಗು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.